ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ನಾನು ನಿಮ್ಮೊಂದಿಗೆ ಈ ಎಳ್ಳು ಅಮಾವಾಸ್ಯೆಗೆ ಮಾಡುವಂಥ ಮಾದಲಿ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಉತ್ತರ ಕರ್ನಾಟಕ ಕಡೆ ಅಂತೂ ಇದೊಂದು ಸ್ಪೆಷಲ್ ಮಾದಲಿ ರೆಸಿಪಿ ಅಂತಲೇ ಹೇಳ್ಬೋದು ರೀ. ಯಾವುದೇ ಒಂದು ಹಬ್ಬ ಹರಿದಿನಗಳಲ್ಲಿ ಈ ಒಂದು ರೆಸಿಪಿನ ಮಾಡ್ತಾರೆ, ಅಷ್ಟು ಚೆನ್ನಾಗಿರ್ತೈತಿ. ಹಾಗಾಗಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನೋಡಿರಿ, 1-2 ಕಪ್ ಆಗೋಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ ಆಗೋಷ್ಟು ಚಿರೋಟಿ ರವೆ, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು, 1 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕಾಗತ್ತೆ ರೀ. ಉತ್ತರ ಕರ್ನಾಟಕ ಕಡೆ ಅಂತೂ ಈ ಒಂದು ಸಂಕ್ರಾಂತಿ ಮತ್ತು ಈ ಒಂದು ಎಳ್ಳು ಅಮಾವಾಸ್ಯೆ ತುಂಬ ಅಂದರೆ ತುಂಬ ಫೇಮಸ್ ರೀ ಈ ಒಂದು ಮಾದಲಿ ರೆಸಿಪಿ. ಹಾಗಾಗಿ ಈ ಒಂದು ರೆಸಿಪಿನ ನೀವು ಕೂಡ ತಪ್ಪದೆ ಮನೆಯಲ್ಲಿ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತೈತಿ. ಟೇಸ್ಟ್ ಅಂತೂ ಅಷ್ಟು ಚೆನ್ನಾಗಿರ್ತೈತಿ ರೀ. ಹಾಲು ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಈ ಒಂದು ರೆಸಿಪಿನ ತಿಂತಾನೆ ಇರಬೇಕಂತ ಅನಿಸ್ತೈತಿ ರೀ. ಹಾಗಾಗಿ ಬರ್ರಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿರಿ, ಇವಾಗ ಚಪಾತಿ ಹಿಟ್ಟು ಕಲಿಸ್ಕೊತಾ ಇದ್ದೀನಿ. ಯಾವ ರೀತಿ ಅಂದರೆ ಒಂದು ಸ್ವಲ್ಪ ಗಟ್ಟಿನೇ ಇರ್ಬೇಕು ರೀ, ಇದು ಸಾಫ್ಟಾಗಿರೋಂಗಿಲ್ಲ. ಸ್ವಲ್ಪ ಚಪಾತಿ ಹಿಟ್ಟು ಸಾಫ್ಟಾಗಿರ್ತೈತಿ, ಆದರೆ ಅದಕ್ಕಿಂತ ಒಂದು ಸ್ವಲ್ಪ ಗಟ್ಟಿ ಇರಬೇಕು. ಈ ಒಂದು ಚಪಾತಿ ಹದದಲ್ಲಿ ನಾವು ನಾದ್ಕೊಂಡಿದ್ದನ್ನ ಒಂದು ಅರ್ಧ ಗಂಟೆ ಆದರೂ ಬಿಡಬೇಕಾಗತ್ತೆ ರೀ. ನೋಡಿರಿ, ಈ ರೀತಿ ನಾದ್ಕೊಂಡಿದ್ದೀವಲ್ಲ, ಒಂದು ಅರ್ಧ ಗಂಟೆ ಆದರೂ ಬಿಡಬೇಕಾಗುತ್ತೆ ನೆನೆಯೋಕೆ. ಇವಾಗ ನೋಡಿರಿ, ಇದನ್ನ ಒಂದು ಸೈಡ್ ಎತ್ತಿಟ್ಬಿಡೋಣ. ಬರ್ರಿ, ಇದಕ್ಕೆ ಬೇಕಾಗಿರೋ ಪದಾರ್ಥ ನೋಡ್ಕೊಳ್ಳೋಣ. ಒಂದು 3 ಕಪ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ. 3 ಕಪ್ ಹಿಟ್ಟಾಯಿತು. ಇವಾಗ 1 ಕಪ್ ರವೆ, 2 ಕಪ್ ಆಗೋಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೆ. ಅದಕ್ಕೆ 3 ಕಪ್ ಆಗೋಷ್ಟು ಬೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಯಾಲಕ್ಕಿ ಮತ್ತು ಜಾಜಿಕಾಯಿ ಪುಡಿ, ಹುರ್ಗಡ್ಲೆ, ಒಣ ಕೊಬ್ಬರಿ, ಸೋಂಪು ಕಾಳು, ಗಸಗಸೆ ಇಷ್ಟೇ ತೊಗೊಂಡಿರೋದು. ಆದರೆ ಟೇಸ್ಟ್ ಅಂತೂ ಭಾಳ ಮಸ್ತಾಗಿರ್ತೈತಿ. ನೀವು ಕೂಡ ಮಾಡಿದರೆ ಈ ಒಂದು ರೆಸಿಪಿ ನೀವು ಹೇಗೆ ಮಾಡ್ತೀರಂತ ಕಮೆಂಟ್ ಮಾಡಿ. ಮತ್ತು ಹೊಸಬ್ರಾಗಿದ್ದರೆ ಈ ಒಂದು ರೆಸಿಪಿ ಖಂಡಿತ ಟ್ರೈ ಮಾಡಿ ಸ್ನೇಹಿತರೆ, ತುಂಬ ಇಷ್ಟಪಡ್ತಾರೆ, ಅಷ್ಟು ಚೆನ್ನಾಗಿರ್ತೈತಿ. ನೋಡಿರಿ, ಇವಾಗ ಒಂದು ಅರ್ಧ ಗಂಟೆ ಹಿಟ್ಟು ನೆನೆಯಕ್ಕೆ ಬಿಟ್ಟಿದ್ದೆ, ತುಂಬ ಸಾಫ್ಟಾಗಿ ನೆಂದೈತಿ. ಇವಾಗ ಬರ್ರಿ, ಇದನ್ನ ಚಪಾತಿ ಲಟ್ಟಿಸ್ತೀವಲ್ಲ ಆ ಒಂದು ಶೇಪಲ್ಲೇ ಲಟ್ಟಿಸ್ಬೇಕಾಗುತ್ತೆ. ಆದರೆ ಚಪಾತಿ ತಿಳುವ ಆಗುತ್ತೆ. ಈ ಒಂದು ರೊಟ್ಟಿ ಒಂದು ಸ್ವಲ್ಪ ದಪ್ಪನ ಲಟ್ಟಿಸ್ಬೇಕಾಗುತ್ತೆ ರೀ. ನೋಡಿರಿ, ಈ ಒಂದು ಹದದಲ್ಲಿ ರೊಟ್ಟಿನ ಲಟ್ಟಿಸ್ಕೊಳ್ಳೋಣ. ನೋಡಿರಿ, ಇಷ್ಟು ದಪ್ಪ ಇದ್ದರೆ ಸಾಕು. ಅಂದರೆ ನಮಗೆ ಬೇಯೋದಕ್ಕೂ, ಎರಡು ಬದಿಯಲ್ಲಿ ಬೇಯೋದಕ್ಕೂ ತುಂಬ ಚೆನ್ನಾಗಿ ಬೇಗ ಬೇಯುತ್ತೆ. ನೋಡಿರಿ, ಎರಡು ಕಡೆನೇ ನೀಟಾಗಿ ಇದನ್ನ ಬೇಯಿಸ್ಕೋಬೇಕಾಗುತ್ತೆ ರೀ. ನೋಡಿರಿ, ಇದೇ ರೀತಿ ಎರಡು ಬದಿಯಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ನಿಮ್ಗೆ ಅಷ್ಟೊಂದು ಇದು ಅನಿಸಿದ್ರೆ ಒಂದು ಕಾಟನ್ ಬಟ್ಟೆ ತೊಗೊಂಡು ಈ ರೀತಿ ಪ್ರೆಷರ್ ಕೊಟ್ಟು ಇದನ್ನ ಬೇಯಿಸ್ಬೇಕಾಗುತ್ತೆ ರೀ. ಈ ರೀತಿ ಬೇಯಿಸೋದ್ರಿಂದ ಚೆನ್ನಾಗಿ ಎರಡು ಬದಿಯಲ್ಲಿ ಬೇಯ್ತೈತಿ, ಹಸಿ ಅನ್ನೋದಿರೋದಿಲ್ಲ. ಮತ್ತು ಮಾದಲಿ ಅನ್ನೋದು ತುಂಬ ಚೆನ್ನಾಗಿ ಬರ್ತೈತೆ ರೀ. ಅಲ್ಲಿ ಇಲ್ಲಿ ಗಂಟುಗಳು ಉಳಿದಿಲ್ಲ, ಏನಿಲ್ಲ, ತುಂಬ ಸಾಫ್ಟಾಗಿ ಬರುತ್ತೆ. ನೋಡಿರಿ, ಅದೇ ರೀತಿ ಇನ್ನೊಂದು ಚಪಾತಿನ ನಾನು ಲಟ್ಟಿಸ್ಕೊತಾ ಇದ್ದೀನಿ. ಉತ್ತರ ಕರ್ನಾಟಕ ಕಡೆ ಅಂತೂ ಭಾಳ ಫೇಮಸ್ ರೀ ಈ ಒಂದು ಮಾದಲಿ ರೆಸಿಪಿ. ಮತ್ತು ಯಾರೆಲ್ಲ ಉತ್ತರ ಕರ್ನಾಟಕ ಕಡೆ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಯಾಕಂದರೆ ನಿಮಗೂ ಗೊತ್ತಿರುತ್ತೆ ಈ ಒಂದು ರೆಸಿಪಿ ಎಲ್ಲರಿಗೂ ಇಷ್ಟ ಅಂತಂದು. ಹಾಗಾಗಿ ನೋಡಿರಿ, ಮುಂಚೆನ ಮಾಡಿಟ್ಟಿದ್ನಲ್ಲ ಚಪಾತಿನ, ಆ ಚಪಾತಿನ ಈ ರೀತಿ ನಾನು ಕೈಲೇನ ಪುಡಿ ಮಾಡ್ಕೊತಾ ಇದ್ದೀನಿ. ನಿಮ್ಮ ಕೈಲೇ ಪುಡಿ ಮಾಡೋಕ್ಕಾಗಲಿಲ್ಲ ಅಂದರೆ ಲಟ್ಟಣಿಕೆ ತೊಗೊಂಡು ಇದನ್ನ ನೀಟಾಗೆ ಪುಡಿ ಮಾಡ್ಕೋಬೋದು ರೀ. ಇಲ್ಲಾಂದರೆ ಈ ರೀತಿ ಕೊಬ್ಬರಿ ತುರಿತೀವಲ್ಲ, ಕೊಬ್ಬರಿ ತುರಿ ಇದರಲ್ಲೂ ನಾವು ಪುಡಿ ಮಾಡ್ಕೋಬೋದು. ಈ ರೀತಿ ಇವಾಗ ಪುಡಿ ಮಾಡ್ಕೊಂಡಿದ್ದೀನಿ. ಇವಾಗ ಬರ್ರಿ, ಇದನ್ನ ಮಿಕ್ಸಿಗೆ ಹಾಕ್ಕೊಂಬರೋಣ. ನೋಡಿರಿ, ಮಿಕ್ಸಿ ಹಾಕ್ಕೊಂಬಂದ್ಮೇಲೆ ಈ ರೀತಿ ರವೆ ರವೆ ಥರ ಬರುತ್ತೆ. ಇವಾಗ ಇದರಲ್ಲಿ ಒಂದೊಂದು ಚಪಾತಿ ಹಳಕ್ಕೆ ಉಳಿದಿರ್ತೈತಲ್ರಿ. ಹಾಗಾಗಿ ನಾವು ಈ ರೀತಿ ಸಾಣ್ಗಿಗೆ ಜರಡೆ ಹಿಡ್ಕೊಂಡ್ಬಿಟ್ರೆ ಅದರಲ್ಲಿರೋಂಥ ಚಪಾತಿ ಹಳಕ್ಕೆ ಅನ್ನೋದು ಮೇಲ್ಗಡೆ ಬರುತ್ತೆ ರೀ. ಭಾಳ ಅಂದ್ರೆ ಭಾಳ ಚೆನ್ನಾಗಿರ್ತೈತಿ. ಖಂಡಿತ ನೀವು ಕೂಡ ಮಾಡಿರಿ. ಹಬ್ಬ ಹರಿದಿನಗಳಲ್ಲಂತೂ ತುಂಬ ಫೇಮಸ್ಸು. ಹಾಗಾಗಿ ಒಂದು ವಾರ ಗಂಟಲೆ 15 ದಿನ ಗಂಟಲೆ ಇಟ್ಕೊಂಡು ಡಬ್ಬಿಯಲ್ಲಿ ಇಟ್ಕೊಂಡು ತಿನ್ನೋಕ್ಕಂತೂ ತುಂಬ ಚೆನ್ನಾಗಿರ್ತೈತಿ. ಹಾಲು ತುಪ್ಪ ಹಾಕ್ಕೊಂಡು ತಿಂದರೆ ಅದನ್ನ ತಿನ್ಬೇಕಂತ ಅನಿಸ್ತೈತಿ ರೀ. ತುಂಬ ಅಂದರೆ ತುಂಬ ಚೆನ್ನಾಗಿರ್ತೈತಿ. ನೋಡಿರಿ, ಇವಾಗ ಇದನ್ನ ಮಿಕ್ಸಿಗೆ ಹಾಕ್ಕೊಂಬಂದಿದ್ದೀನಿ. ಈ ರೀತಿ ಪೌಡ್ರಾಗಿದೆ. ಇವಾಗ ಇದಕ್ಕೆ ಬರೀ ಬೆಲ್ಲ ಎಷ್ಟು ಹಿಡಿತೈತಿ ನೋಡು, ಬೆಲ್ಲ ಹಾಕ್ಕೋಬೇಕಾಗತ್ತೆ ರೀ. ನೋಡಿರಿ, ಮುಂಚೆನೇ ನಾನು ಬೆಲ್ಲದ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ. ಇದಕ್ಕೆ 3 ಕಪ್ ಆಗೋಷ್ಟು ಬೆಲ್ಲದ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಆದರೆ ಅಷ್ಟು ಹೋಗೋದಿಲ್ಲ, ನಾವು ನೋಡ್ಕೋಬೇಕಾಗುತ್ತೆ ರೀ. ಅದು ಮೆಜರ್ಮೆಂಟ್ ನೋಡಿಕೊಂಡು ಎಷ್ಟು ಹೋಗುತ್ತೆ ನೋಡ್ಕೊಂಡು ಅಷ್ಟು ಹಾಕ್ಕೋಬೇಕು ರೀ. ನಾನಿವಾಗ ಮಿನಿಮಮ್ ಅಂದ್ರೆ ಒಂದು 2.5 ಕಪ್ ಆಗೋಷ್ಟು ಬೆಲ್ಲದ ಪೌಡ್ರು ಸೇರಿಸ್ಕೊತಾ ಇದ್ದೀನಿ ರೀ. ಇವಾಗಿನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೊಂದು ಸಲ ಮಿಕ್ಸಿಗೆ ಹಾಕ್ಕೊಂಬರ್ಬೇಕಾಗತ್ತೆ ರೀ. ಯಾಕಂದರೆ ಬೆಲ್ಲದ ಹಳಕ್ಕೆ ಅನ್ನೋದು ಇರ್ತೈತಲ್ಲ,
ಮಾದಲಿ ಒಳಗೆ ಅಲ್ಲಲ್ಲಿ ನೀಟಾಗಿ ಇದಾಗಲ್ರಿ, ಅದಕ್ಕೋಸ್ಕರ ಮಾದಲಿದು ನೀಟಾಗಿ ಇದಾಗಬೇಕಂದ್ರೆ ಮತ್ತೊಂದು ಸಲ ಮಿಕ್ಸಿಗೆ ಹಾಕ್ಕೊಂಬರನ್ರಿ. ಈ ರೀತಿ ಹಾಕ್ಕೊಂಬರೋದ್ರಿಂದ ಬೆಲ್ಲ ಚೆನ್ನಾಗಿ ಸಂಪೂರ್ಣ ಹಿಟ್ಟಿನೊಂದಿಗೆ ಕೂಡ್ತೈತ್ರಿ. ಬರ್ರಿ ಇದನ್ನು ಇವಾಗ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಬೆಲ್ಲ ಮತ್ತು ಮೊದಲು ಮಾಡಿಟ್ಟಿದ್ವಲ್ಲ ಚಪಾತಿ ಪೌಡ್ರು, ಅದನ್ನ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ. ಇದಕ್ಕೆ ಇವಾಗ ಏನೇನು ಸೇರಿಸ್ತೀನಿ ಅಂತ ನೋಡೋಣ. ಮೊದಲಿಗೆ ನೋಡಿರಿ ಒಂದು ಅರ್ಧ ಸ್ಪೂನ್ ಆಗಷ್ಟು ಸೋಂಪು ಕಾಳು ತೊಗೊಂಡಿದ್ದೀನಿ. ಸೋಂಪು ಕಾಳು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ರೀ, ಒಂದು ಸ್ವಲ್ಪ ವಾಸನೆ ಬರೋವರೆಗೂ ಹುರ್ಕೊಳ್ಳೋಣ. ನೋಡಿರಿ ಅದನ್ನ ಸೇರಿಸ್ಕೊತಾ ಇದ್ದೀನಿ. ತದನಂತರ ಗಸಗಸೆ ಮತ್ತು ಏಲಕ್ಕಿ ಪುಡಿ ಮತ್ತು ಜಾಜಿಕಾಯಿ ತೊಗೊಂಡಿದ್ನಲ್ಲ ಅದನ್ನ ಸೇರಿಸ್ಕೊಂಡಿದ್ದೀನಿ. ಒಂದು ಅರ್ಧ ಬಟ್ಲಾಗೋಷ್ಟು ಹುರುಗಡ್ಲೆ ತೊಗೊಂಡಿದ್ದೆ, ಹುರುಗಡ್ಲೆ ಸೇರಿಸಿದ್ದೀನಿ. 1 ಬಟ್ಲಾಗೋಷ್ಟು ಒಣ ಕೊಬ್ಬರಿ ಸೇರಿಸ್ಕೊತಾ ಇದ್ದೀನಿ ಸ್ನೇಹಿತರೆ. ಒಂದು ಅರ್ಧ ಸ್ಪೂನ್ ಆಗಷ್ಟು ಗಸಗಸೆ. ಇವಾಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ರೀ. ನೋಡ್ಕೊಂಡ್ರಲ್ರಿ, ತುಂಬ ಈಸಿ ಐತಿ. ಕೇವಲ ಒಂದು 10-15 ನಿಮಿಷದಲ್ಲಿ ಮಾಡುವಂಥ ಈ ಒಂದು ಮಾದಲಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಮಿನಿಮಮ್ ಅಂದರೂ ವಾರಗಂಟ್ಲೆ ಇಟ್ಕೊಂಡು ತಿನ್ಬೋದು ರೀ, ಅಷ್ಟು ಚೆನ್ನಾಗಿರ್ತೈತಿ. ನಿಮಗೂ ಕೂಡ ಈ ಒಂದು ರೆಸಿಪಿ ಇಷ್ಟ ಆದರೆ ನಿಮ್ಮ ಕುಟುಂಬದವ್ರಿಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಈ ಒಂದು ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದಂತೂ ಮರಿಬೇಡಿ ಸ್ನೇಹಿತರೆ. ಮತ್ತು ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಮತ್ತು ಈ ರೆಸಿಪಿ ಹೇಗೆ ಬಂತು ಅಂತ ನಂಗೆ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಹೊಸ ರೆಸಿಪಿಯೊಂದಿಗೆ. ಧನ್ಯವಾದಗಳು ಸ್ನೇಹಿತರೆ. ಶುಭೋದಯ.